ಹಾಯ್ ಟೀಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೇಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಎದ್ದು ಮ್ಯಾಚ್ ನೋಡೋಣ, ಇನ್ನೇನು ನಮ್ಮ ನಿತೀಶ್ ರೆಡ್ಡಿ ವಾಷಿಂಗ್ಟನ್ DC ಉಳ್ಕೊಂಡಿದ್ದಾರೆ, ಭರ್ಜರಿ ರನ್ಸ್ ಬಂದಿರುತ್ತೆ, ಇನ್ನೇನು ನೋಡೋಣ ಅಂತ ಎದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಹಿಂಗೆ ನೋಡಿದ್ರೆ ಆಲ್ ಔಟ್ ಆಗಿಬಿಟ್ಟಿದ್ದಾರಲ್ಲ ಗುರು. ಯಾವ ರೇಂಜಲ್ಲಿ ಫ್ಲಾಪ್ ಆಗಿದೆ ಅಂದರೆ ವರ್ಸ್ಟ್ ಆಗಿತ್ತು ಮ್ಯಾಚು. ಹಿಂಗೆ ಬರೋ ಅಷ್ಟೊತ್ತಿಗೆ ಎಲ್ಲ ವಿಕೆಟ್ ಗಾನ್, ಒನ್ ಬೈ ಒನ್ ಗಾನ್ ಥರ ಆಗಿತ್ತು. ನಮ್ಮ ಇಂಡಿಯಾ ಬಂದು WTC ಒಂದು ಕನಸು ಏನಿತ್ತು ಅಲ್ಲಿಂದ ಹಿಂದೆ ಉಳಿದಿದ್ದಾರೆ, ಕಂಪ್ಲೀಟಾಗಿ ಹಿಂದೆ ಉಳಿದಿದ್ದಾರೆ. ಏನಿದು ಮ್ಯಾಚು, ಕಂಪ್ಲೀಟಾಗಿ 8 ಸೀರೀಸಿಂದ ಬ್ಯಾಕ್ ಟು ಬ್ಯಾಕ್ ಸೋಲಿನ ಮುಂದೆ ಒಂದು ಸೋಲಿನ ಮುಂದೆ ಒಂದು ಸೋತ್ಕೊತಾನೆ ಬಂದರು. ಅದಾದಮೇಲೆ ನ್ಯೂಜಿಲೆಂಡ್ ಸೀರೀಸ್ ಏನು ಹಿಂದೆ ಇತ್ತು ಅಲ್ಲಿಂದನೂ ಸೋತ್ಕೊತಾನೆ ಬಂದರು. ಹೇಗಿತ್ತು ನಮ್ಮ ಪ್ಲೇಯರ್ಸ್ ಒಂದು ಗೇಮ್ ಅಂತ ನೋಡಿದ್ರೆ ತುಂಬ ವರ್ಸ್ಟ್ ಆಗಿತ್ತು. ಅಷ್ಟೊಂದು ಕನ್ಸಿಸ್ಟೆನ್ಸಿ ಇರಲಿಲ್ಲ ನಮ್ಮ ಪ್ಲೇಯರ್ಸ್ ಜೊತೆ. ಹಾಗಾಗಿನೇ ಈ ಒಂದು BGT ಟ್ರೋಫಿಯನ್ನು ನಾವು ಅವರಿಗೆ ಬಿಟ್ಟು ಕೊಟ್ಟಿದ್ದು ಅಂತಲೇ ಹೇಳ್ಬೋದು, ಆಸ್ಟ್ರೇಲಿಯನ್ ಟೀಮ್ ಅವ್ರಿಗೆ. ಯಾಕೆ ಇಷ್ಟು ಒಂದು ಅಗ್ರೆಷನ್ ಇತ್ತು ಈ ಒಂದು ಟೆಸ್ಟ್ ಸೀರೀಸಲ್ಲಿ ಅಂತ ಹೇಳಿದರೆ, ನೀವು ನೋಡಿರ್ತೀರಾ ಆಲ್ಮೋಸ್ಟ್ 2014 ಮತ್ತು 2015 ಬಂದುಬಿಟ್ಟು ಆಸ್ಟ್ರೇಲಿಯಾ ಈ BGT ಟ್ರೋಫಿನ ತೊಗೊಂಡಿದ್ದು. 2014 ಮತ್ತು 2015 ಬಂದುಬಿಟ್ಟು ಆಸ್ಟ್ರೇಲಿಯನ್ ಟೀಮ್ ಅವರು ಈ BGT ಟ್ರೋಫಿನ ಗೆದ್ದಿರ್ತಾರೆ. ಅದಾದ ನಂತರ ಯಾವ ಮ್ಯಾಚಲ್ಲೂ ಅವ್ರು ಗೆದ್ದಿರಲ್ಲ. ತುಂಬಾ ಡೌನ್ಫಾಲ್ ಇತ್ತು ಅವರ ಒಂದು ಪ್ಲೇಯಿಂಗಲ್ಲಿ. ಹಾಗಾಗಿ ಆಲ್ಮೋಸ್ಟ್ 10 ಇಯರ್ಸಿಂದ ಅವ್ರದ್ದೇನು ಅಗ್ರೆಷನ್ ಇತ್ತು, ಅವ್ರದ್ದೇನು ಪ್ಯಾಷನ್ ಇತ್ತು, ಅವ್ರದ್ದೇನು ಬ್ಯಾಟಿಂಗ್ ಇತ್ತು, ಎಲ್ಲನೂ ಒಂದೇ ಸಾರಿ ಹಾಕಿ ತೋರಿಸ್ದಂಗಿತ್ತು ಈ ಒಂದು ಸೀರೀಸಲ್ಲಿ. ಫೈನಲಿ ಆಸ್ಟ್ರೇಲಿಯನ್ ಟೀಮ್ ಅವರು ಗೆದ್ದಿದ್ದಾರೆ ಈ ಒಂದು BGT ಫಾರ್ಮ್ಯಾಟಲ್ಲಿ. ಬಟ್ ಏನಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಟೀಮು ಯಾವಾಗಲೂ ಟಾಪಲ್ಲಿ ಇರ್ತಿತ್ತು WTC ಫೈನಲ್ಸಲ್ಲಿ. ಬಟ್ ಈ ವರ್ಷ ನೋಡೋಕೆ ಸಿಗ್ತಾ ಇರೋದು ಸೌತ್ ಆಫ್ರಿಕಾ ಮತ್ತು ಈ ಒಂದು ಆಸ್ಟ್ರೇಲಿಯನ್ ಟೀಮು. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಬೇಜಾರಾಗ್ತಾ ಇದೆ ಇಂಡಿಯನ್ ಟೀಮ್ ಇಲ್ಲ ಅಂತ. ಡೆಫಿನೆಟ್ಲಿ ಬೀಯಿಂಗ್ ಎನ್ ಇಂಡಿಯನ್, ನಾವು ಇಂಡಿಯನ್ಸ್ ಆಗಿಬಿಟ್ಟು ನಮ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಫಸ್ಟ್ ಪ್ರಿಯಾರಿಟಿ ಬಂದುಬಿಟ್ಟು ನಮ್ಮ ಇಂಡಿಯನ್ ಟೀಮ್ ಆಗಿರುತ್ತೆ. ಬಟ್ ನಾವು ಇವಾಗ ಸೋತಿದ್ದೀವಿ. ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಇದು ರಿಯಾಲಿಟಿ ಆಗಿರುತ್ತೆ. ಈ ಒಂದು ಫೈನಲ್ಸ್, WTC ಫೈನಲ್ಸ್ ಬಂದುಬಿಟ್ಟು ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಟೀಮ್ ಬಂದು ಜೂನಲ್ಲಿ ಆಡ್ತಾ ಇದ್ದಾರೆ. ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಇದನ್ನು ಬಂದುಬಿಟ್ಟು ಸೌತ್ ಆಫ್ರಿಕನ್ ಟೀಮ್ ಆಡ್ತಾ ಇದ್ದಾರೆ. ಇದೊಂದು ವಿಷಯಕ್ಕೆ ತುಂಬಾ ಖುಷಿಯಾಗಿದೆ. ಯಾಕಂದರೆ ಲಾಸ್ಟ್ ನಾವು ಏಷ್ಯನ್ ಕಪ್ ನೋಡಿರ್ಬೋದು ಮತ್ತು ವರ್ಲ್ಡ್ ಕಪ್ ನೋಡಿರ್ಬೋದು, ಅವರು ಯಾವ ಥರ ಸೋತರು ಮತ್ತು ಎಷ್ಟು ಕಣ್ಣೀರು ಹಾಕಿದ್ರು ಆ ಫೀಲ್ಡಲ್ಲಿ, ಅವ್ರಿಗೆ ಎಷ್ಟು ಪೇನ್ ಇತ್ತು, ಯಾವ ಥರ ಬೇಜಾರಾಗಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಯಾವ ಒಂದು ಟ್ರೋಫಿನೂ ಅವ್ರು ಗೆದ್ದಿಲ್ಲ, ಯಾವ ಒಂದು ಚಾಂಪಿಯನ್ಶಿಪ್ನೂ ಅವ್ರು ಗೆದ್ದಿಲ್ಲ ಇವರು ಸೌತ್ ಆಫ್ರಿಕನ್ ಟೀಮು. ಅವರು ಅಟ್ಲೀಸ್ಟ್ ಈ ಒಂದು ಟ್ರೋಫಿನ ಅವ್ರಿಗೆ ಹೋಗಬೇಕು, ಅವ್ರು ತೊಗೊಳ್ಳಿ ಅನ್ನೋದು, ಅವ್ರು ಏನಾದ್ರು ತೊಗೊಂಡ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು ಬಂದುಬಿಟ್ಟು ನೆಕ್ಸ್ಟ್ ಯಾವ ಟೀಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಅಂದರೆ ಸೌತ್ ಆಫ್ರಿಕಾನೇ ಆಗಿರುತ್ತೆ. ಹಾಗಾಗಿ ಈ ಒಂದು WTC ಫೈನಲ್ ರೀಚ್ ಆಗಿರೋ ಸೌತ್ ಆಫ್ರಿಕಾ ಟೀಮ್ಗೂ ವಿಶ್ ಮಾಡೋಣ, ಅವರು ಗೆದ್ದು ಬರಲಿ ಅಂತ ಹೇಳೋಣ. ಏನಾಗಿತ್ತು, ಯಾಕೆ ನಮಗೆ ಈ ಕಂಟಿನ್ಯೂಸ್ ಸೋಲು, ಯಾಕೆ ಈ ಥರ ಸೋತ್ವಿ ಅನ್ನೋದನ್ನ ನೋಡ್ತಾ ಹೋದರೆ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬೌಲಿಂಗ್ ಅಂತ ಬಂದರೆ ತುಂಬ ಕಚಡವಾಗಿತ್ತು, ತುಂಬ ಡಬ್ಬಾ ಥರ ಇತ್ತು. ಕನ್ಸಿಸ್ಟೆನ್ಸಿನೇ ಇರಲಿಲ್ಲ. ಬುಮ್ರಾನ ಬಿಟ್ಟರೆ ಬೇರೆ ಯಾರಿಗೂ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಸಿರಾಜ್ ಅವರು ಹೌದು 21 ವಿಕೆಟ್ಸ್ನ ತೊಗೊಂಡಿದ್ದಾರೆ. ಬಟ್ ಅವ್ರ ಎಕನಾಮಿ ನೋಡಿದ್ರೆ ಯಾವ ಥರದ, ಎಷ್ಟು ರನ್ಸ್ ಕೊಟ್ಟು ಅಷ್ಟು ವಿಕೆಟ್ ತೊಗೊಂಡಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಅವ್ರು ತುಂಬಾ ರನ್ಸ್ನ ಚೆಲ್ಲಿ ಆ ವಿಕೆಟ್ಸ್ಗಳನ್ನ ತೊಗೊಂಡಿದ್ದಾರೆ. ಬಟ್ ಅದು ಕೂಡ ಎಲ್ಲೋ ಒಂದು ಕಡೆ ನಮಗೆ ಸೋಲೋದಕ್ಕೆ ರೀಸನ್ ಆಯಿತು ಅಂತ ನನಗನ್ಸುತ್ತೆ ಪರ್ಸ್ನಲಿ. ಬಟ್ ಪ್ರಸಿದ್ಧ ಕೃಷ್ಣ ಅವರು ಲಾಸ್ಟ್ ಒಂದು ಟೆಸ್ಟ್ ಸೀರೀಸಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಆಲ್ಮೋಸ್ಟ್ 3 ವಿಕೆಟ್ಸ್ನ ತೊಗೊಂಡ್ರು. ಬಟ್ ಅಷ್ಟು ಸಾಕಾಗಲ್ಲ ಒಂದು ಸೀರೀಸ್ನ ವಿನ್ ಆಗಬೇಕಂದ್ರೆ. ಕೇವಲ ಒಂದು ಮ್ಯಾಚಿಂದ ವಿಕೆಟ್ಸ್ ಬಂದರೆ ಸಾಲಲ್ಲ, ಎಲ್ಲ ಮ್ಯಾಚಲ್ಲೂ ವಿಕೆಟ್ಸ್ ಬರಬೇಕು, ಆ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ನೋಡ್ತಾ ಹೋದರೆ ಎಲ್ಲ ಬೌಲರ್ಸ್ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಬುಮ್ರಾ ಹೆಚ್ಚು ತೂಗ್ತಾರೆ ಅನ್ನೋದಕ್ಕಿಂತ ಅವರು ಟಾಪಲ್ಲಿದ್ದಾರೆ. ಯಾಕಂದರೆ ಅವರು ಸ್ಕೋರ್ ಮಾಡಿಲ್ಲ, ಅವರು ವಿಕೆಟ್ಸ್ ತೆಗೆದಿಲ್ಲ ಅಂದಿದ್ರೆ ನಾವು ಯಾವತ್ತೋ ಹೋಗ್ಬಿಡ್ತಾ ಇದ್ವಿ, ಯಾವತ್ತೋ ಪ್ಯಾಕ್ ಮಾಡ್ಕೊಂಡು ಇಂಡಿಯಾಗೆ ಬರಬೇಕಾಗಿತ್ತು, ಎಲ್ಲನೂ ಸೋತ್ಬಿಟ್ಟು. ಇವರು ಒಬ್ಬರನ್ನೇ ತಮ್ಮ ಕೈಯಲ್ಲಿ ಟೀಮ್ನ ಎತ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಬಂದುಬಿಟ್ಟು ಬೌಲಿಂಗಲ್ಲಿ ಕನ್ಸಿಸ್ಟೆನ್ಸಿನೇ ಇರಲಿಲ್ಲ, ಕಚಡವಾಗಿತ್ತು. ಇದೇ ಒಂದು ಫಸ್ಟ್ ರೀಸನ್ನು. ನೆಕ್ಸ್ಟ್ ಬ್ಯಾಟಿಂಗ್ ಲೈನಪ್ ಬಂತು ಅಂತ ಹೇಳಿದ್ರೆ ಕೇವಲ ಒಂದು 3 ರಿಂದ 4 ಜನ. ಅಂದರೆ ಫಸ್ಟ್ ಜಸ್ವಾಲ್, ರಾಹುಲ್, ಒಂದು ಲೆವೆಲಿಗೆ ರಾಹುಲ್ ಓಕೆ. ಜಸ್ವಾಲ್ ತುಂಬ ಚೆನ್ನಾಗಿ ಆಡಿದ್ರು. ಅವ್ರ ಸ್ಕೋರ್ ನೋಡಿದ್ರೆ ಆಲ್ಮೋಸ್ಟ್ ಈ ಒಂದು ಸೀರೀಸಲ್ಲಿ ಟಾಪ್ 2ಅಲ್ಲಿದ್ದಾರೆ ಹೈಯೆಸ್ಟ್ ಸ್ಕೋರಿಂಗಲ್ಲಿ. ಜಸ್ವಾಲ್ ಆಗಿರ್ಬೋದು, ನಿತೀಶ್ ರೆಡ್ಡಿ ಆಗಿರ್ಬೋದು, ನಮ್ಮ ಪಂತ್ ಅವರು ಲಾಸ್ಟ್ ಸೀರೀಸಲ್ಲಿ 61 ರನ್ಸ್ ತೊಗೊಳ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಒಂದು ಸೀರೀಸಲ್ಲಿ ಆಡಿದ್ರು, ಅಂದರೆ ಒಂದು ಮ್ಯಾಚಲ್ಲಿ ಮಾತ್ರ ಆಡಿದ್ರು. ಅವ್ರ ಹತ್ರನೂ ಅಷ್ಟು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಜಸ್ವಾಲ್, ರಾಹುಲ್, ಬುಮ್ರಾ,
ಸೊ ಒಂದು ಲೆವೆಲ್ಗೆ ಇವರು 3 ಜನನೇ ಈ ಒಂದು ಕನ್ಸಿಸ್ಟೆನ್ಸಿ ಅಥವಾ ಒಂದು ಸ್ಕೋರಿಂಗ್ಸಿಂದನೇ ನಾವು ಈ ಸೀರೀಸಲ್ಲಿ ಆಲ್ಮೋಸ್ಟ್ ಒಂದು ಲಾಸ್ಟ್ವರೆಗೂ ಬಂದ್ವಿ ಅಂತ ಹೇಳ್ಬೋದು. ಬ್ಯಾಟಿಂಗ್ ಲೈನಪ್ಪಲ್ಲಿ ತುಂಬಾ ವರ್ಸ್ಟ್ ಆಗಿತ್ತು. ಸೊ ಜಸ್ವಾಲ್ನ ಬಿಟ್ಟರೆ, ರಾಹುಲ್ನ ಬಿಟ್ಟರೆ ಎಲ್ಲೂ ಜೊತೆ ಆಟನೇ ಬರಲಿಲ್ಲ, ಯಾರ್ದು ಜೊತೆ ಆಟನೇ ಬರಲಿಲ್ಲ. ಕೊಹ್ಲಿ ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೇಮ್ ಪ್ಯಾಟರ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಸೋತರು. ಸೊ ರಿಷಬ್ ಪಂತ್ ನೋಡಿದ್ರೆ ಒಂದ್ಸರಿ ಹೊಡಿಬಡಿ, ಒಂದ್ಸರಿ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಸೊ ಅವ್ರದ್ದು ಒಂದು ಲೆವೆಲಿಗೆ ಓಕೆ ಆಗಿತ್ತು. ಬಟ್ ನಿತೀಶ್ ರೆಡ್ಡಿ ಅವರು ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಇನ್ನೊಂದು ನೋಡಿದ್ರೆ ಆಲ್ಮೋಸ್ಟ್ ಒಂದು ಬಾಲ್ಗೆ ಔಟ್ ಆಗೋದ್ರು. ಸೊ ಅವ್ರದ್ದು ಕೂಡ ಅಷ್ಟೊಂದು ಕನ್ಸಿಸ್ಟೆನ್ಸಿ ಬರಲಿಲ್ಲ. ಬಟ್ ಸ್ಕೋರ್ ಇತ್ತು, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಬ್ಯಾಟಿಂಗ್ ಲೈನಪ್ಪಲ್ಲಿ ಎಲ್ಲೂ ಕನ್ಸಿಸ್ಟೆನ್ಸಿನೇ ಇರಲಿಲ್ಲ. ಸೊ ಅಷ್ಟು ಒಂಥರ ಏನು ಹೇಳ್ತಾರೆ, ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಪ್ಟನ್ಸಿ ನೋಡೋಕೆ ಸಿಕ್ತು. ಬಟ್ ಏನಂತ ಹೇಳಿದ್ರೆ ಎಲ್ಲೂ ಸ್ಕೋರ್ ಆಗಲಿ ವಿಕೆಟ್ಸ್ಗಳಾಗಲಿ ನಮ್ಗೆ ಬರ್ತಾ ಇರಲಿಲ್ಲ. ಸೊ ಮೇನಾಗಿ ಬೇಕಾಗಿರೋದು ಸ್ಕೋರ್ಸು, ಅದೇ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಗೆಲ್ಲೋಕ್ಕಾಗಲ್ಲ. ಸೊ ಅದೇ ನಾವು ಆಸ್ಟ್ರೇಲಿಯನ್ ಟೀಮ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರ ಬ್ಯಾಟಿಂಗ್ ಲೈನು ಸಖತ್ತಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಸೊ ಸಪೋಸ್ ಫಸ್ಟ್ ಸ್ಟಾರ್ಟಿಂಗ್ ಪ್ಲೇಯರ್ಸ್ ಬಂದರು ಅಂತ ಇಟ್ಕೊಳ್ಳಿ. ಸೊ ಅವ್ರೇನಾದರೂ ಔಟ್ ಆದರು, ಬಟ್ ಯಾರೋ ಒಂದು ಇಬ್ಬರು ಜೊತೆ ಆಟ ಬರ್ತಾಯಿತ್ತು, ಯಾರೋ ಇಬ್ಬರು ನಿಂತ್ಕೊಂಡು ಹೊಡಿತಾ ಇದ್ರು. ಒಂದು ಲೆವೆಲಿಗೆ ಅಟ್ಲೀಸ್ಟ್ ಅವ್ರು 100 ಸ್ಕೋರ್ ಮಾಡಿಲ್ಲ ಅಂದ್ರೂ ಒಂದು ಕಾಂಪಿಟೇಟಿವ್ ಸ್ಕೋರ್ ಬರ್ತಾಯಿತ್ತು ಅವ್ರ ಕಡೆಯಿಂದ. ಸೊ ಕಾನ್ಸ್ಟಾಸ್ ಆಗಿರ್ಬೋದು, ಕ್ವಾಜೆ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಯಾರ್ಯಾರು ಬರ್ತಾ ಇದ್ರಲ್ವ ಫಸ್ಟ್ ಬ್ಯಾಟಿಂಗ್ ಲೈನಪ್ಪಲ್ಲಿ. ಸೊ ಯಾರೇ ಔಟ್ ಆಗಲಿ, ಒಂದು ಸರಿ ಫಸ್ಟ್ ಸ್ಟಾರ್ಟಿಂಗ್ ಪ್ಲೇಯರ್ಸಿಂದ ಸ್ಕೋರ್ ಬರ್ತಾಯಿತ್ತು, ಇನ್ನೊಂದು ಸರಿ ಸೆಕೆಂಡ್ ಮತ್ತು ಥರ್ಡ್ ಪ್ಲೇಯರ್ಸಿಂದ ಬರ್ತಾಯಿತ್ತು, ಇನ್ನೊಂದು ಕಡೆ ಬೌಲರ್ಸಿಂದನೂ ಬರ್ತಾಯಿತ್ತು. ಸೊ ಅವ್ರ ಕಡೆ ಎಲ್ಲೋ ಒಂದು ಕಡೆ ಜೊತೆ ಆಟ ಬರ್ತಾಯಿತ್ತು. ಬಟ್ ನಮ್ಮಲ್ಲಿ ಮೇಯ್ನಾಗಿ ಮಿಸ್ ಆಗಿದ್ದೇನು ಅಂತ ಹೇಳಿದ್ರೆ ಜೊತೆ ಆಟ. ನಮ್ಮಲ್ಲಿ ಎಲ್ಲೂ ಜೊತೆ ಆಟ ಬರಲಿಲ್ಲ. ಸೊ ಅದೇ ಒಂದು ಮೇನ್ ರೀಸನ್ನು ನಮಗೆ ಸ್ಕೋರ್ ಕಡಿಮೆ ಆಗ್ಲಿಕ್ಕೆ ಕಾರಣ. ಬಟ್ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಜೊತೆ ಆಟ ಬರ್ತಾಯಿತ್ತು. ಅದರಿಂದನೇ ಅವರು ಈ ಒಂದು ಟ್ರೋಫಿನ ಗೆಲ್ಲೋಕ್ಕೆ ಕಾರಣ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಅಂತ ಬಂದರೆ ಬೌಲಿಂಗಲ್ಲೂ ಅಷ್ಟೇ ಅವರು ಕನ್ಸಿಸ್ಟೆನ್ಸಿ ಇತ್ತು. ಪ್ಯಾಟ್ ಕಮಿನ್ಸು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ರು. ಅದಾದಮೇಲೆ ಬೋಲ್ಯಾಂಡ್ ಹೊಸ ಆಟಗಾರ ಆದ್ರೂ ಒಳ್ಳೆ ಒಂದು ವಿಕೆಟ್ ತೆಗೆಯೋದ್ರ ಮೂಲಕ ಎಲ್ಲೆಲ್ಲಿ ವಿಕೆಟ್ ಬೇಕಾಗಿತ್ತೋ, ಎಲ್ಲೆಲ್ಲಿ ಟೀಮ್ನ ಎತ್ಕೊಂಡು ಹೋಗಬೇಕಾಗಿತ್ತೋ, ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ಅವರು ಡೆಫಿನೆಟ್ಟಾಗಿ ಬಂದು ವಿಕೆಟ್ನ ತೊಗೊಂಡಿದ್ದಾರೆ. ಸ್ಟಾರ್ಕು ಓಕೆ ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ ಈ ಸೀರೀಸಲ್ಲಿ, ಬಟ್ ಓಕೆ ಒಂದು ಲೆವೆಲಿಗಿತ್ತು. ಬಟ್ ನಮ್ಮ ಇಂಡಿಯನ್ ಪ್ಲೇಯರ್ಸಿಂದ ಸರಿಯಾಗಿ ಓಡಿಸ್ಕೊಂಡಿದ್ದಾರೆ ಅವರು. ಸೊ ಅವ್ರ ಬೌಲಿಂಗಲ್ಲಿ ಕನ್ಸಿಸ್ಟೆನ್ಸಿ ಇತ್ತು, ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಆ ಕನ್ಸಿಸ್ಟೆನ್ಸಿ ಕೊರತೆಯಿಂದನೇ ನಾವು ಇವತ್ತು ಈ ಒಂದು ಟ್ರೋಫಿನ ಸೋತಿರೋದು. ಸೊ ತುಂಬಾ ಬೇಜಾರಾಗ್ತಾಯಿದೆ. ಈ ಬೇಜಾರಿನ ಮುಖಾಂತರ ನಮ್ಮ ಒಂದು ಸಪೋರ್ಟಿವ್ ಟೀಮ್ ಆಗಿ ಆ ಸೌತ್ ಆಫ್ರಿಕನ್ ಟೀಮ್ಗೆ ವಿಶ್ ಮಾಡೋಣ, ಚೆನ್ನಾಗಿ ಆಡಿ ಅಟ್ಲೀಸ್ಟ್ ಅವರು ಈ ಟ್ರೋಫಿನ ಗೆದ್ದು ಅವರ ಹೆಸರಲ್ಲೂ ಒಂದು ಟ್ರೋಫಿನ ರೆಕಾರ್ಡ್ ಮಾಡಲಿ ಅಂತ ವಿಶ್ ಮಾಡೋಣ. ಸೊ ಇಷ್ಟ ಆಗಿತ್ತು ಇವತ್ತಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ವಿನ್ನಿಂಗ್ ಮೂಮೆಂಟ್. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಮೈ ನ್ಯೂ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.